ಹಾಯ್ ಸ್ನೇಹಿತರೆ, ನಮಸ್ಕಾರ. ತಮಗೆಲ್ಲ ಪೂರ್ಣದೃಷ್ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ಚನ್ನಬಸಪ್ಪ. ಸ್ನೇಹಿತರೆ, ಇವತ್ತಿನ ತರಗತಿನಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂಗೆ ಭೌತಶಾಸ್ತ್ರದಲ್ಲಿ ಬೆಳಕು ಚಾಪ್ಟರನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ. ಸೈನ್ಸ್ ಅಂತ ಬಂದಾಗ ಅದರಲ್ಲೂ ಫಿಸಿಕ್ಸಲ್ಲಿ ಬೆಳಕು ಮತ್ತು ಸೌಂಡ್ ಈ ಚಾಪ್ಟರ್ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸೌಂಡ್ ಚಾಪ್ಟರ್ನ ಈಗ ಆಲ್ರೆಡಿ ಕ್ಲಾಸಲ್ಲಿ ಡೀಟೇಲಾಗಿ ಚರ್ಚೆ ಮಾಡಿದ್ದೀವಿ. ಇವತ್ತು ಬೆಳಕು ಚಾಪ್ಟರನ್ನು ನೋಡೋಣ. ಈಗ ಆಲ್ರೆಡಿ ಕಳೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಂತಹ ಅಪ್ಲೈಡ್ ಪ್ರಶ್ನೆಗಳನ್ನು ಇಟ್ಕೊಂಡು ಬೆಳಕು ಅಂತಕ್ಕಂಥ ಕಾನ್ಸೆಪ್ಟನ್ನು ಕಂಪ್ಲೀಟಾಗಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಮೊದಲನೇ ಪ್ರಶ್ನೆ ಹಿಂಗಿದೆ. ಸೊ ಈ ಪ್ರಶ್ನೆನ ನೋಡಿ ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ಆ ನಂತರ ನೀವು ಉತ್ತರನ ನೋಡ್ಕೊಳ್ಳಿ. ಆದರೆ ಫಸ್ಟ್ ಕ್ವಶನ್, ಈ ಕೆಳಗೆ ಬೆಳಕಿನ ಸ್ವರೂಪದ ಬಗೆಗಿನ ಸಿದ್ಧಾಂತಗಳನ್ನು ಕೊಡಲಾಗಿದೆ. ಇದರಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತಿದೆ. ಸೊ ಈ ಕಡೆ ಮತ್ತು ಈ ಕಡೆ ಮ್ಯಾಚ್ ದ ಫಾಲೋಯಿಂಗ್ ಥರ ಪ್ರಶ್ನೆನ ಕೊಟ್ಟಿದ್ದಾರೆ. ಕೆಳಗಡೆ 4 ಸಬ್ ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವ್ದು ಮ್ಯಾಚ್ ಆಗಿಲ್ಲ, ತಪ್ಪಾಗಿರೋ ಜೋಡಿನ ಗುಡಿಸೋದಕ್ಕೆ ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು, ಈಗ ಬೆಳಕು ಅಂತಕ್ಕಂಥದ್ದು ಏನು, ಅದರ ಸ್ವರೂಪ ಏನು ಅಂತಕ್ಕಂಥದ್ದನ್ನು ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ರೂಪದಲ್ಲಿ ತಮ್ಮ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಸೊ ಆ ಪ್ರಕಾರ ಯಾವ ವಿಜ್ಞಾನಿಗಳು ಬೆಳಕಿನ ಸ್ವರೂಪವನ್ನು ಯಾವ ಸಿದ್ಧಾಂತದ ಮೂಲಕ ಮಂಡಿಸಿದ್ದಾರೆ ಅನ್ನೋದನ್ನು ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾದರೆ ಈಗ ಆನ್ಸರ್ ನೋಡೋದಾದರೆ, ಸೊ ನ್ಯೂಟನ್ನ ಕಣ ಸಿದ್ಧಾಂತ ಆಗುತ್ತೆ. ಸೊ ವಿದ್ಯುತ್ ಕಾಂತೀಯ ಸಿದ್ಧಾಂತ ಆಗಲ್ಲ, ಅದಕ್ಕೋಸ್ಕರ ಮೊದಲನೇ ಆಪ್ಷನ್ ತಪ್ಪಾಗುತ್ತೆ. ಇನ್ನು ಸೆಕೆಂಡ್ ಒನ್, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅಂತ ಬರ್ತಾರೆ. ಸೊ ಇವ್ರದ್ದು ವಿದ್ಯುತ್ ಕಾಂತೀಯ ಸಿದ್ಧಾಂತ ಆಗುತ್ತೆ. ಕಣ ಸಿದ್ಧಾಂತ ಅಂತ ಇಲ್ಲಿ ಕೊಟ್ಟಿರೋದ್ರಿಂದ ಅದು ಕೂಡ ತಪ್ಪಾಗುತ್ತೆ. ಇನ್ನುಳಿದಿರೋ ಕ್ರಿಶ್ಚಿಯನ್ ಹೈಗನ್ಸ್ ತರಂಗ ಸಿದ್ಧಾಂತ ಸರಿ ಇದೆ. ಮ್ಯಾಕ್ಸ್ ಪ್ಲಾಂಕ್ ಕ್ವಾಂಟಮ್ ಸಿದ್ಧಾಂತ ಅಂತಿದೆ, ಅದು ಕೂಡ ಸರಿಯಾಗುತ್ತೆ. 1 ಮತ್ತು 2ನೇ ಆಪ್ಷನಲ್ಲಿರೋ ಅವುಗಳ ಉತ್ತರ ತಪ್ಪಾಗಿರುತ್ತೆ, ಅದಕ್ಕೋಸ್ಕರ 1 ಮತ್ತು 2 ತಪ್ಪು. ಹಾಗಾದರೆ ಯಾವ ವಿಜ್ಞಾನಿಗಳು ಬೆಳಕಿನ ಸ್ವರೂಪದ ಆಧಾರದ ಮೇಲೆ ಯಾವ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಅನ್ನೋದನ್ನು ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬೆಳಕಿನ ಸ್ವರೂಪ, ನೇಚರ್ ಆಫ್ ಲೈಟ್. ಸರ್ ಐಸಾಕ್ ನ್ಯೂಟನ್ ಬೆಳಕಿನ ಕಣ ಸಿದ್ಧಾಂತವನ್ನು ಪ್ರತಿಪಾದಿಸಿದ. ಅಂದರೆ ಈಗ ಬೆಳಕು ಏನು, ಅದು ಕಣಗಳ ರೂಪದಲ್ಲಿದೆಯಾ, ತರಂಗದ ರೂಪದಲ್ಲಿದೆಯಾ, ಸೊ ಯಾವ ಥರ ಬರುತ್ತೆ ಅದು, ಅದರ ಸ್ವರೂಪ ಏನು ಅಂತಕ್ಕಂಥದ್ದನ್ನು ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ರೂಪದ ಸಿದ್ಧಾಂತದಲ್ಲಿ ಮಂಡಿಸಿದ್ದಾರೆ. ಅದರಲ್ಲಿ ನ್ಯೂಟನ್ ಕಣ ಸಿದ್ಧಾಂತವನ್ನು ಮಂಡಿಸ್ತಾರೆ. ಅಂದರೆ ನ್ಯೂಟನ್ನ ಪ್ರಕಾರ ಬೆಳಕು ಕಣಗಳ ರೂಪದಲ್ಲಿ ಬರುತ್ತೆ ಅಂತ. ಇನ್ನು ಕ್ರಿಶ್ಚಿಯನ್ ಹೈಗನ್ಸ್ ತರಂಗದ ರೂಪದಲ್ಲಿ ಬೆಳಕು ಬರುತ್ತೆ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ವಿಜ್ಞಾನಿಗಳು ಅದರ ಸ್ವರೂಪವನ್ನು ಮಂಡಿಸೋದಕ್ಕೆ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಅವುಗಳನ್ನೇ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್ ನೋಡೋಣ, ನ್ಯೂಟನ್ನ ಕಣ ಸಿದ್ಧಾಂತ. ನ್ಯೂಟನ್ ಬೆಳಕಿನ ಸ್ವರೂಪವನ್ನು ಕಣಗಳ ರೂಪದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಂಡಿಸಿದ್ದಾರೆ, ಅದಕ್ಕೋಸ್ಕರ ಕಣ ಸಿದ್ಧಾಂತ ಅಂತ ಹೇಳ್ಬಿಟ್ಟು ಕರೀತಾರೆ. ಬೆಳಕು ಅತ್ಯಂತ ಸಣ್ಣ ಕಣಗಳಿಂದ ಆಗಿದೆ ಅಂತ ಸರ್ ಐಸಾಕ್ ನ್ಯೂಟನ್ ಹೇಳ್ತಾರೆ. ನ್ಯೂಟನ್ನ ಕಣ ಸಿದ್ಧಾಂತವನ್ನು ಉಪಯೋಗಿಸಿಕೊಂಡು ಬೆಳಕಿನ ಬೇರೆ ಬೇರೆ ವಿದ್ಯಮಾನಗಳನ್ನು ಅವರು ಪ್ರೂವ್ ಮಾಡಬೇಕಾಗತ್ತೆ. ಅಂದರೆ ಬೆಳಕು ಕಣಗಳ ರೂಪದಲ್ಲಿ ಬರುತ್ತೆ ಅನ್ನೋದಾದರೆ, ಸೊ ಅದು ಬೆಳಕಿನ ಬೇರೆ ಬೇರೆ ವಿದ್ಯಮಾನಗಳಲ್ಲಿ ಯಾವುದು ಕಣಗಳ ರೂಪದಲ್ಲಿ ಬರೋದ್ರಿಂದ ಇದು ಪ್ರೂವ್ ಆಯಿತು ಅನ್ನೋದನ್ನು ನೋಡೋದಾದರೆ, ಬೆಳಕಿನ ಪ್ರತಿಫಲನ, ಬೆಳಕಿನ ವಕ್ರೀಭವನ, ಬೆಳಕಿನ ವಿಕ್ಷೇಪಣ, ಇವುಗಳನ್ನು ಈ ಕಣ ಸಿದ್ಧಾಂತವನ್ನು ಉಪಯೋಗಿಸ್ಕೊಂಡು ಇವುಗಳನ್ನು ವಿವರಿಸೋದಕ್ಕೆ ಸಾಧ್ಯ ಆಯಿತು ಅಂತ. ಏನು ಇವುಗಳು ಅಂದರೆ, ಈಗ ಬೆಳಕು ಬೇರೆ ಬೇರೆ ವಿದ್ಯಮಾನಗಳನ್ನು ಉಂಟು ಮಾಡುತ್ತೆ. ಈಗ ಪ್ರತಿಫಲನ, ವಕ್ರೀಭವನ, ವಿಕ್ಷೇಪಣ, ವಿವರ್ತನೆ ಮತ್ತು ವ್ಯಥೀಕರಣ, ಪೋಲರೈಸೇಷನ್, ಧ್ರುವೀಕರಣ, ಈ ಥರ ಬೆಳಕು ಬೇರೆ ಬೇರೆ ವಿದ್ಯಮಾನಗಳನ್ನು ಉಂಟು ಮಾಡುತ್ತೆ ಪ್ರಕೃತಿನಲ್ಲಿ ಅಲ್ವಾ. ಸೊ ಆ ಎಲ್ಲ ವಿದ್ಯಮಾನಗಳನ್ನು ಬೆಳಕಿನ ಕಣ ಸಿದ್ಧಾಂತ ವಿವರಿಸೋದಕ್ಕೆ ಸಫಲ ಆಗಲಿಲ್ಲ. ಅಂದರೆ ಬೆಳಕಿನ ಪ್ರತಿಫಲನ ಅಂದರೆ ರಿಫ್ಲೆಕ್ಷನ್ನು, ರಿಫ್ರಾಕ್ಷನ್ನು ಮತ್ತು ಡಿಸ್ಪರ್ಷನ್ನು, ಈ ಬೆಳಕಿನ ಈ 3 ವಿದ್ಯಮಾನಗಳನ್ನು ವಿವರಿಸೋದರಲ್ಲಿ ಕಣ ಸಿದ್ಧಾಂತ ಸಫಲ ಆಯಿತು. ಆದರೆ ಬೆಳಕಿನ ಇನ್ನುಳಿದಂತಹ ವಿದ್ಯಮಾನಗಳನ್ನು ವಿವರಿಸೋದಕ್ಕೆ ನ್ಯೂಟನ್ನ ಕಣ ಸಿದ್ಧಾಂತ ವಿಫಲ ಆಯಿತು. ಅದಕ್ಕೋಸ್ಕರ ನ್ಯೂಟನ್ನ ಕಣ ಸಿದ್ಧಾಂತ ತಿರಸ್ಕರಿಸ್ತಾರೆ. ಇದು ಕಂಪ್ಲೀಟ್ ಆಗಿ ಕಣಗಳ ರೂಪದಲ್ಲಿ ಬೆಳಕು ಬರಲ್ಲ ಅಂತ ಹೇಳ್ಬಿಟ್ಟು ಬೇರೆ ವಿಜ್ಞಾನಿಗಳು ಇದನ್ನು ತಿರಸ್ಕರಿಸ್ತಾರೆ ಅಂತ. ಓಕೆ, ಸೊ ಒಟ್ಟಾರೆ ನೆನಪಿರಲಿ, ನ್ಯೂಟನ್ನ ಪ್ರಕಾರ ಬೆಳಕು ಕಣಗಳ ರೂಪದಲ್ಲಿ ಬರುತ್ತೆ, ಅದಕ್ಕೋಸ್ಕರ ನ್ಯೂಟನ್ನ ಸಿದ್ಧಾಂತ ಕಣ ಸಿದ್ಧಾಂತ. ಇದು ಯಾವ ಬೆಳಕಿನ ವಿದ್ಯಮಾನಗಳನ್ನು ವಿವರಿಸುವಲ್ಲಿ ಸಫಲ ಆಯಿತು ಅಂತಂದರೆ ರಿಫ್ರಾಕ್ಷನು, ರಿಫ್ಲೆಕ್ಷನು, ಡಿಸ್ಪರ್ಷನ್, ಅಂದರೆ ಪ್ರತಿಫಲನ, ವಕ್ರೀಭವನ, ವಿಕ್ಷೇಪಣ, ಈ 3 ಬೆಳಕಿನ ವಿದ್ಯಮಾನಗಳನ್ನು ವಿವರಿಸುವಲ್ಲಿ ನ್ಯೂಟನ್ನ ಕಣ ಸಿದ್ಧಾಂತ ಸಫಲ ಆಯಿತು ಅಂತ. ಸೊ ಹಾಗಾದರೆ ಯಾವುದ್ಯಾವುದರಲ್ಲಿ ವಿಫಲ ಆಯಿತು ಅನ್ನೋದಾದರೆ, ಬೆಳಕಿನ ಇನ್ನಿತರ ಲಕ್ಷಣಗಳಾದ ವಿವರ್ತನೆ, ಡಿಫ್ರಾಕ್ಷನ್ನು, ಇನ್ನು ವ್ಯತಿಕರಣ, ಇಂಟರ್ಫರೆನ್ಸು, ಧ್ರುವೀಕರಣ, ಪೋಲರೈಸೇಷನು, ಇವುಗಳನ್ನು ನ್ಯೂಟನ್ನ ಕಣ ಸಿದ್ಧಾಂತ ಈ ವಿದ್ಯಮಾನಗಳನ್ನು ವಿವರಿಸೋದ್ರಲ್ಲಿ ವಿಫಲ ಆಯಿತು. ಅದಕ್ಕೋಸ್ಕರ ನ್ಯೂಟನ್ನ ಕಣ ಸಿದ್ಧಾಂತ ತಿರಸ್ಕೃತ ಆಯಿತು. ಓಕೆ, ಸೊ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನ್ಯೂಟನ್ನ ಪ್ರಕಾರ ಬೆಳಕಿನ ಸ್ವರೂಪ ಏನು ಅಂದರೆ ಕಣ ಅಂತ, ಕಣಗಳ ರೂಪದಲ್ಲಿ ಅದು ಚಲಿಸುತ್ತೆ ಅಂತ. ನೆಕ್ಸ್ಟ್ ಸೆಕೆಂಡ್ ಒಂದು ನೋಡೋಣ, ಮ್ಯಾಕ್ಸ್ವೆಲ್.
ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅನ್ನ ವಿದ್ಯುತ್ ಕಾಂತೀಯ ಸಿದ್ಧಾಂತ. ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಏನು ಹೇಳ್ತಾನೆ ಅಂದರೆ, ಬೆಳಕು ವಿದ್ಯುತ್ ಕಾಂತೀಯ ತರಂಗಗಳ ರೂಪದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅವರು ಬೆಳಕು ವಿದ್ಯುತ್ ಕಾಂತೀಯ ತರಂಗ ರೂಪದಲ್ಲಿ ಚಲಿಸುತ್ತೆ ಅಂತ ಪ್ರತಿಪಾದಿಸಿದರು. ವಿದ್ಯುತ್ ಕಾಂತೀಯ ತರಂಗಗಳು ಅಡ್ಡ ತರಂಗಗಳು. ವಿದ್ಯುತ್ ಕಾಂತೀಯ ತರಂಗಗಳು ಅಂತಕ್ಕಂಥ ಸಪರೇಟ್ ಚಾಪ್ಟರನ್ನೇ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ವಿ. ಸೊ ನೀವು ಅಲ್ಲೂ ಕೂಡ ರೀಕಾಲ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಳ್ತೀನಿ, ನೆನಪಿರುತ್ತೆ ಅನ್ಕೊಳ್ತೀನಿ. ವಿದ್ಯುತ್ ಕಾಂತೀಯ ತರಂಗಗಳು ಅಡ್ಡ ತರಂಗಗಳು ಅಂದರೆ ಯಾವುದೇ ತರಂಗಗಳು ಅಂತ ಬಂದಾಗ ಅವುಗಳಲ್ಲಿ ಎರಡು ಥರ ತರಂಗಗಳಿರುತ್ತವೆ, ಅಡ್ಡ ತರಂಗಗಳು ಮತ್ತು ಉದ್ದ ತರಂಗಗಳು ಅಥವಾ ನೀಳ ತರಂಗಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಆ ನೀಳ ತರಂಗಗಳು ಅಂತ ನೀಳ ತರಂಗಗಳನ್ನೇ ಯಾಂತ್ರಿಕ ತರಂಗಗಳು, ಮೆಕ್ಯಾನಿಕಲ್ ವೇವ್ಸ್ ಅಂತ ಕೂಡ ಕರಿತೀವಿ. ಅಂದರೆ ಮೆಕ್ಯಾನಿಕಲ್ ವೇವ್ಸ್ ಅಂತಂದರೆ ಯಾವುದೇ ತರಂಗಗಳು ಚಲಿಸೋದಕ್ಕೆ ಮಾಧ್ಯಮವನ್ನು ಅವಲಂಬಿಸಿದರೆ ಅವುಗಳನ್ನು ಮೆಕ್ಯಾನಿಕಲ್ ವೇವ್ಸ್, ಯಾಂತ್ರಿಕ ತರಂಗಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಶಬ್ದದ ತರಂಗಗಳೆಲ್ಲ ಯಾಂತ್ರಿಕ ತರಂಗಗಳಾಗಿರ್ತವೆ, ಅವುಗಳು ಪ್ಯಾರಲಲ್ ಆಗಿ ಚಲಿಸ್ತವೆ. ಅಂದರೆ ಯಾವುದೇ ಒಂದು ಮಾಧ್ಯಮದಲ್ಲಿ ಆ ತರಂಗಗಳು ಚಲಿಸಬೇಕಾದ್ರೆ ಒಂದು ಏರಿಳಿತಗಳಾಗ್ತಾ ಇರುತ್ತೆ. ವಿರಳನ ಮತ್ತು ಏನು ಸಂಪೀಡನ ಅಂತೆಲ್ಲ ಅದರಲ್ಲಿ ಕರಿತೀವಿ, ಶಬ್ದ ಚಾಪ್ಟರ್ಲ್ಲಿ ಅದನ್ನು ನೋಡಿದ್ದೀವಿ. ಸೊ ಆ ವಿರಳನ ಮತ್ತು ಏನು ಸಾಂದ್ರೀಕರಣ, ವಿರಳನ, ಸೊ ಆ ಪ್ರಕಾರ ಅಂದರೆ ಅಲೆಗಳ ರೂಪದಲ್ಲಿ ಚಲಿಸ್ತಾ ಇರಬೇಕಾದ್ರೆ ಒಂದು ತರಂಗ. ಸೊ ಅಡ್ಡ ಅಲೆಗಳು ಅಂತ ಬಂದಾಗ ಉಬ್ಬು ಮತ್ತು ತಗ್ಗುಗಳನ್ನು ನೋಡ್ತೀವಿ. ಯಾವುದೇ ತರಂಗದಲ್ಲಿ ಒಂದು ಉಬ್ಬು ಮತ್ತು ಒಂದು ತಗ್ಗು, ಅವುಗಳ ನಡುವಿನ ದೂರವನ್ನು ತರಂಗ ದೂರ ಅಂತ ಹೇಳ್ತೀವಿ. ಸೊ ಈ ಥರ ಚಲಿಸ್ತಕ್ಕಂಥವುಗಳನ್ನು ಅಡ್ಡ ತರಂಗಗಳು, ಟ್ರಾನ್ಸ್ವೇವ್ಸ್ ಅಂತ ಕರಿತೀವಿ. ಆದರೆ ಶಬ್ದ ತರಂಗಗಳನ್ನು ನೀಳ ತರಂಗಗಳು ಅಂತೀವಿ. ಅವು ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಚಲಿಸ್ತಾ ಇರ್ತವೆ. ಅಲ್ಲಿ ಉಬ್ಬು ತಗ್ಗುಗಳು ಆ ಥರ ಎಲ್ಲ ಬರಲ್ಲ. ವಿರಳೀಕರಣ, ಸಾಂದ್ರೀಕರಣ ಅಂತೆಲ್ಲ ಕರಿತೀವಿ. ಅಂದರೆ ಯಾವುದೇ ವಸ್ತುಗಳ ವೈಬ್ರೇಷನ್ನಿಂದ ಅಂದರೆ ಅವುಗಳ ಕಂಪನದಿಂದ ಶಬ್ದ ಉಂಟಾಗ್ತಿರುತ್ತೆ. ಆ ಶಬ್ದ ಹೆಂಗೆ ಚಲಿಸುತ್ತೆ ಅನ್ನೋದಾದರೆ ಸೊ ಅದಕ್ಕೆ ಮಾಧ್ಯಮದ ಅಗತ್ಯ ಇದೆ. ಅಂದರೆ ಗಾಳಿ ಆಗ್ಬೋದು, ನೀರಾಗ್ಬೋದು, ಘನ ವಸ್ತುಗಳಾಗ್ಬೋದು, ಅವುಗಳಲ್ಲಿ ಸರಳೀಕರಣ ಮತ್ತು ವಿರಳೀಕರಣದ ಮೂಲಕ ಚಲಿಸ್ತಾ ಇರುತ್ತೆ. ಅವುಗಳನ್ನು ನೀಳ ತರಂಗಗಳು, ಯಾಂತ್ರಿಕ ತರಂಗಗಳು ಅಂತೆಲ್ಲ ಕರಿತೀವಿ. ಸೊ ಇಲ್ಲಿ ಅಡ್ಡ ತರಂಗಗಳು ಅಂತ ಬಂದಾಗ ಇಲ್ಲಿ ಮಾಧ್ಯಮದ ಅವಶ್ಯಕತೆ ಇರಲ್ಲ. ಅಡ್ಡ ತರಂಗಗಳು ಚಲಿಸೋದಕ್ಕೆ ಯಾವುದೇ ಮಾಧ್ಯಮದ ಅಗತ್ಯ ಇಲ್ಲ. ಮಾಧ್ಯಮ ಅಂದರೆ ಈಗ ಗಾಳಿನಲ್ಲೂ ಕೂಡ ಬೆಳಕಿನ ತರಂಗಗಳು ಚಲಿಸ್ತವೆ. ಸೊ ನೀರಿನಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಚಲಿಸ್ತವೆ. ಘನ ವಸ್ತುಗಳಲ್ಲಿ ಬೆಳಕಿನ ಕಿರಣಗಳು ಚಲಿಸಲ್ಲ. ಆದರೆ ಅತಿ ಹೆಚ್ಚು ಸ್ಪೀಡಾಗಿ ಅಂತ ಬಂದಾಗ ನಿರ್ವಾತದಲ್ಲಿ ಏನೂ ಇಲ್ಲದೆ ಇರುವಂತಹ ಜಾಗದಲ್ಲಿನೇ ಅತ್ಯಂತ ಸ್ಪೀಡಾಗಿ ಚಲಿಸ್ತವೆ. ಇವುಗಳಿಗೆ ಮಾಧ್ಯಮದ ಅಗತ್ಯ ಇಲ್ಲ. ಇವುಗಳನ್ನು ಅಡ್ಡ ತರಂಗಗಳು ಅಂತ ಹೇಳ್ಬಿಟ್ಟು ಕರಿತೀವಿ, ಟ್ರಾನ್ಸ್ವೇವ್ಸ್ ಅಂತ ಕರಿತೀವಿ. ಈ ಟ್ರಾನ್ಸ್ವೇವ್ಸ್ಗಳು ಅಲೆಗಳ ರೂಪದಲ್ಲಿ ಚಲಿಸ್ತವೆ ಅಂತ ಹೇಳ್ಬಿಟ್ಟು ಸೊ ಈ ವಿದ್ಯುತ್ ಕಾಂತೀಯ ತರಂಗ ಸಿದ್ಧಾಂತವನ್ನು ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅವರು ಮಂಡಿಸ್ತಾರೆ. ಹಾಗಾದರೆ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ನವರ ಪ್ರಕಾರ ಬೆಳಕು ವಿದ್ಯುತ್ ಕಾಂತೀಯ ತರಂಗದ ರೂಪದಲ್ಲಿ ಚಲಿಸುತ್ತೆ ಅಂತ ಆಯಿತು. ಓಕೆ, ವಿದ್ಯುತ್ ಕಾಂತೀಯ ತರಂಗಗಳು ಅಡ್ಡ ತರಂಗಗಳು, ಇವುಗಳು ಚಲಿಸಲು ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ ಮತ್ತು ನಿರ್ವಾತದಲ್ಲೂ ಕೂಡ ಚಲಿಸಬಲ್ಲವು ಅಂತ. ಓಕೆ, ಸೊ ಅದರ ಸೌಂಡ್ ನಿರ್ವಾತದಲ್ಲಿ ಚಲಿಸಲ್ಲ. ಅದಕ್ಕೆ ಯಾವುದಾದ್ರೂ ಮಾಧ್ಯಮದ ಅಗತ್ಯ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರನೇ ಅದನ್ನು ಯಾಂತ್ರಿಕ ತರಂಗಗಳು, ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆದರೆ ಇವರ ಸಿದ್ಧಾಂತ ಕಪ್ಪು ಕಾಯ ವಿಕಿರಣ ರೋಹಿತ, ಬ್ಲಾಕ್ ಬಾಡಿ ರೇಡಿಯೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಮತ್ತು ದ್ಯುತಿ ವಿದ್ಯುತ್ ಪರಿಣಾಮ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಈ ವಿದ್ಯಮಾನಗಳನ್ನು, ಬೆಳಕಿನ ವಿದ್ಯಮಾನಗಳಿಗೂ ಇವುಗಳನ್ನು ವಿವರಿಸೋದಕ್ಕೆ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ನ ವಿದ್ಯುತ್ ಕಾಂತೀಯ ತರಂಗ ಸಿದ್ಧಾಂತ ಕೂಡ ವಿಫಲ ಆಗುತ್ತೆ. ಅದಕ್ಕೋಸ್ಕರ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಇದು ಕೂಡ ಕಂಪ್ಲೀಟ್ ಆಗಿ ವಿವರಿಸೋದರಲ್ಲಿ ವಿಫಲ ಆಯಿತು ಅಂತ ಆಯಿತು. ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಮೊಟ್ಟ ಮೊದಲು ಬಣ್ಣದ ಛಾಯಾಚಿತ್ರವನ್ನು ತಯಾರಿಸಿದರು. ಬಣ್ಣದ ಛಾಯಾಚಿತ್ರವನ್ನು ಮೊದಲ ಬಾರಿಗೆ ತಯಾರಿಸಿದ್ದು ಯಾರು ಅಂತ ಕೇಳಿದರೆ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಕ್ರಿಶ್ಚಿಯನ್ ಹೈಗನ್ಸ್ ಅವರ ತರಂಗ ಸಿದ್ಧಾಂತ. ಈಗ ನ್ಯೂಟನ್ ಬೆಳಕು ಕಣಗಳ ರೂಪದಲ್ಲಿ ಚಲಿಸುತ್ತೆ ಅಂತ ಹೇಳಿದರು. ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅವರು ವಿದ್ಯುತ್ ಕಾಂತೀಯ ತರಂಗ ಸಿದ್ಧಾಂತವನ್ನು ಮಂಡಿಸಿದರು. ವಿದ್ಯುತ್ ಕಾಂತೀಯ ತರಂಗಗಳ ರೂಪದಲ್ಲಿ ಚಲಿಸುತ್ತೆ ಅಂತ ಹೇಳಿದರು. ಈಗ ಕ್ರಿಶ್ಚಿಯನ್ ಹೈಗನ್ಸ್ ಹೇಳ್ತಿದ್ದಾರೆ ತರಂಗದ ರೂಪದಲ್ಲಿ ಚಲಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ವಿದ್ಯುತ್ ಕಾಂತೀಯ ತರಂಗ ಅಂತಕ್ಕಂಥದ್ದನ್ನು ಸಪ್ರೇಟ್ ಚಾಪ್ಟರ್ ನೋಡಿದ್ರಿಂದ ಇಲ್ಲಿ ನಾನು ಡೀಟೇಲ್ ಆಗಿ ಹೇಳಿಲ್ಲ ಅಷ್ಟೇ. ಅಂದರೆ ಒಂದು ಬೆಳಕು ಚಲಿಸ್ತಾ ಇದೆ ಅಂತಂದರೆ ಆ ಬೆಳಕಿನಲ್ಲಿ ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಹೇಳ್ತಾರೆ ಅವುಗಳನ್ನು. ಅಂದರೆ ಅದರಲ್ಲಿ ವಿದ್ಯುತ್ ಕ್ಷೇತ್ರ ಮತ್ತು ಕಾಂತ ಕ್ಷೇತ್ರ ಎರಡು ಕೂಡ, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಎರಡನ್ನೂ ಕೂಡ ಬೆಳಕು ಹೊಂದಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆ ಸಿದ್ಧಾಂತ ಪ್ರೂವ್ ಕೂಡ ಆಗುತ್ತೆ. ಅಂದರೆ ಅದರಲ್ಲಿ ಬರ್ತಕ್ಕಂತಹ ಬೇರೆ ಬೇರೆ ತರಂಗಗಳನ್ನು ನಾವು ನೋಡ್ತೀವಿ. ಬೆಳಕು ಅಂದರೆ ಅದರಲ್ಲಿ ಓನ್ಲಿ ಬೆಳಕು ಬರಲ್ಲ, ವಿದ್ಯುತ್ ಕಾಂತೀಯ ತರಂಗ ಅಂತ ಅದಕ್ಕೋಸ್ಕರ ಹೇಳ್ತೀವಿ. ಬೇರೆ ಬೇರೆ ತರಂಗಗಳು ಇರ್ತವೆ. ಅದರಲ್ಲಿ ರೇಡಿಯೋ ತರಂಗಗಳು, ಮೈಕ್ರೋ ತರಂಗಗಳು, ಮೈಕ್ರೋವೇವ್, ವಿಸಿಬಲ್ ಲೈಟು, ಇನ್ಫ್ರಾರೆಡ್ ರೇಸು, ವಿಸಿಬಲ್ ಲೈಟು, ಅಲ್ಟ್ರಾವೈಲೆಟ್ ರೇಸು, ಎಕ್ಸ್ ರೇಸ್, ಗಾಮಾ ರೇಸ್,
ಕಾಸ್ಮಿಕ್ ರೇಸ್ ಅಲ್ವಾ. ಸೊ ಈ ಥರ ಸುಮಾರಷ್ಟು ಅವುಗಳಲ್ಲಿ ವಿಕಿರಣಗಳನ್ನು ರೇಸನ್ನು ನೋಡ್ತೀವಿ. ಸೊ ಅದಕ್ಕೋಸ್ಕರ ಅದನ್ನು ವಿದ್ಯುತ್ ಕಾಂತೀಯ ತರಂಗಗಳು ರೂಪದಲ್ಲಿ ಬರುತ್ತೆ, ಬೆಳಕು ಮಾತ್ರ ಬರಲ್ಲ ಅಂತ ಹೇಳ್ಬಿಟ್ಟು ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅವರು ಹೇಳ್ತಾರೆ. ಸೊ ಏನಿವೆ ಅದನ್ನು ಸಪ್ರೇಟ್ ಚಾಪ್ಟರ್ ನಾವು ಡೀಟೇಲ್ ಆಗಿ ನೋಡಿದ್ದೀವಿ. ಸೊ ಈ ಚಾಪ್ಟರಲ್ಲಿ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅವರ ಸಿದ್ಧಾಂತ ಏನು ಅಂದರೆ ಬೆಳಕು ವಿದ್ಯುತ್ ಕಾಂತೀಯ ತರಂಗಗಳ ರೂಪದಲ್ಲಿ ಚಲಿಸುತ್ತೆ ಅಂತ, ನ್ಯೂಟನ್ ಕಣಗಳ ರೂಪದಲ್ಲಿ ಚಲಿಸುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಕ್ರಿಶ್ಚಿಯನ್ ಹೈಗನ್ಸ್ ಅಂತ ಬರ್ತಾರೆ, ಇವರು ಬೆಳಕು ತರಂಗದ ರೂಪದಲ್ಲಿ ಚಲಿಸುತ್ತೆ, ಅಲೆಗಳ ರೂಪದಲ್ಲಿ ಚಲಿಸುತ್ತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ಕ್ರಿಶ್ಚಿಯನ್ ಹೈಗನ್ ಇವನೊಬ್ಬ ಗಣಿತಶಾಸ್ತ್ರಜ್ಞ, ಖಗೋಳಶಾಸ್ತ್ರಜ್ಞ ಮತ್ತು ಹೊರಾಲಜಿಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಗಣಿತಶಾಸ್ತ್ರಜ್ಞ, ಖಗೋಳಶಾಸ್ತ್ರಜ್ಞ ನಿಮಗೆ ಗೊತ್ತಿರುತ್ತೆ. ಹೊರಾಲಜಿಸ್ಟ್ ಅಂದರೆ ಗಡಿಯಾರಗಳನ್ನು ಮಾಡುವಂಥವರುಗಳಿಗೆ ಹೊರಾಲಜಿಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇವರು ಬೆಳಕು ಯಾಂತ್ರಿಕ ತರಂಗಗಳ ರೂಪದಲ್ಲಿ ಚಲಿಸುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಪಾದಿಸ್ತಾರೆ. ಮಾಧ್ಯಮದಲ್ಲಿ ಉಂಟಾಗುವ ಕ್ಷೋಭೆಯೇ ತರಂಗ ಅಂತ ಹೇಳ್ಬಿಟ್ಟು ಪ್ರತಿಪಾದಿಸ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಸೌಂಡ್ ಚಾಪ್ಟರ್ ನಾವು ಡೀಟೇಲ್ ಆಗಿ ನೋಡಿರೋದ್ರಿಂದ ಗೊತ್ತಾಗುತ್ತೆ ಯಾಂತ್ರಿಕ ತರಂಗ ಅಂತಂದರೆ. ಸೊ ಯಾಂತ್ರಿಕ ತರಂಗ ಅಂದರೆ ಯಾವುದೇ ತರಂಗಗಳು, ಯಾವುದೇ ಅಲೆಗಳು ಚಲಿಸೋದಕ್ಕೆ ಮಾಧ್ಯಮವನ್ನು ಅವಲಂಬಿಸಿದರೆ ಅವುಗಳನ್ನು ಯಾಂತ್ರಿಕ ತರಂಗಗಳು, ಮೆಕ್ಯಾನಿಕಲ್ ವೇವ್ಸ್ ಅಂತ ಕರೀತಾರೆ. ಆದರೆ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಯಾಕೆ ಅಂದರೆ ಬೆಳಕು ಚಲಿಸೋದಕ್ಕೆ ಯಾವುದೇ ಮಾಧ್ಯಮದ ಅಗತ್ಯ ಇಲ್ಲ. ಮಾಧ್ಯಮ ಇದ್ದಷ್ಟು ಅದರ ಸ್ಪೀಡು ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಬೆಳಕು ಅತ್ಯಂತ ಸ್ಪೀಡಾಗಿ ಚಲಿಸೋದು ಎಲ್ಲಿ ಅಂತ ಕೇಳಿದರೆ ನಿರ್ವಾತದಲ್ಲಿನೇ. ಗಾಳಿಗೆ ಬಂದಾಗ ಅದಕ್ಕಿಂತ ಸ್ವಲ್ಪ ಕಡಿಮೆ, ಗಾಜಿಗೆ ಬಂದಾಗ ಇನ್ನೂ ಕಡಿಮೆ, ನೀರಿಗೆ ಬಂದಾಗ ಅದಕ್ಕೂ ಕಡಿಮೆ, ಮತ್ತು ಬೇರೆ ಘನವಸ್ತುಗಳು ಅಂತ ಬಂದಾಗ ಸೊ ಅದಕ್ಕೂ ಕೂಡ ಅಲ್ಲಿ ಇನ್ನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಶೂನ್ಯ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸೊ ಬೆಳಕು ತರಂಗ ರೂಪದಲ್ಲಿ ಚಲಿಸುತ್ತೆ, ಹಾಗೆಯೇ ಅದು ಯಾಂತ್ರಿಕ ತರಂಗ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಒಟ್ಟಾರೆ ಕ್ರಿಶ್ಚಿಯನ್ ಹೈಗನ್ಸನ ಬೆಳಕಿನ ಸ್ವರೂಪದ ಬಗೆಗಿನ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ತರಂಗ ಸಿದ್ಧಾಂತ ಅನ್ನೋದು ಗೊತ್ತಿರಬೇಕು. ಹೈಗನ್ಸನ ತರಂಗ ಸಿದ್ಧಾಂತ ಬೆಳಕಿನ ಯಾವ ವಿದ್ಯಮಾನಗಳನ್ನು ವಿವರಿಸೋದರಲ್ಲಿ ಸಫಲ ಆಯಿತು ಅನ್ನೋದಾದರೆ ಬೆಳಕಿನ ಪ್ರತಿಫಲನ, ವಕ್ರೀಭವನ, ವ್ಯತಿಕರಣ, ವಿವರ್ತನೆ ಇವುಗಳನ್ನು ಬೆಳಕಿನ ಈ ವಿದ್ಯಮಾನಗಳನ್ನು ವಿವರಿಸುವಲ್ಲಿ ಕ್ರಿಶ್ಚಿಯನ್ ಹೈಗನ್ಸನ ತರಂಗ ಸಿದ್ಧಾಂತ ಸಫಲ ಆಯಿತು. ಇನ್ನುಳಿದ ವಿದ್ಯಮಾನಗಳನ್ನು ವಿವರಿಸುವಲ್ಲಿ ಇವನ ತರಂಗ ಸಿದ್ಧಾಂತ ವಿಫಲ ಆಯಿತು. ಓಕೆ, ಸೊ ಸರ್ ಹೇಳ್ತಿದ್ದೀರ ಪ್ರತಿಫಲನ, ವಕ್ರೀಭವನ, ವ್ಯತಿಕರಣ, ವಿವರ್ತನೆ ಇವೆಲ್ಲ ಬೆಳಕಿನ ವಿದ್ಯಮಾನಗಳು. ಇವುಗಳನ್ನು ವಿವರಿಸುವಲ್ಲಿ ಸಫಲ ಆಯ್ತಲ್ವಾ ಇವರ ಸಿದ್ಧಾಂತ, ಮತ್ತು ಇವರ ಸಿದ್ಧಾಂತ ಯಾಕೆ ತಿರಸ್ಕೃತವಾಯಿತು ಅಂತ ನೀವು ಕೇಳ್ಬೋದು. ಸೊ ಅದನ್ನು ಈ 4 ಸಿದ್ಧಾಂತಗಳನ್ನು ಮಂಡಿಸಿದ ನಂತರ ನಿಮಗೆ ಕ್ಲಾರಿಫೈ ಕೊಡ್ತೀನಿ. ಸೊ ನೀವು ಆವಾಗ ಕನ್ಫರ್ಮ್ ಆಗುತ್ತೆ ಯಾಕೆ ಇದು ತಿರಸ್ಕೃತ ಆಯಿತು ಅಂತ. ಇನ್ನು 4th ಒನ್ ಮ್ಯಾಕ್ಸ್ ಪ್ಲಾಂಕನ ಕ್ವಾಂಟಮ್ ಸಿದ್ಧಾಂತ ಅಂತ ಹೇಳ್ಬಿಟ್ಟು. ಓಕೆ, 4ನೇದಾಗಿ ನೋಡ್ತಾ ಇದ್ವಿ ಮ್ಯಾಕ್ಸ್ ಪ್ಲಾಂಕನ ಕ್ವಾಂಟಮ್ ಸಿದ್ಧಾಂತ. ಜರ್ಮನಿ ಭೌತಶಾಸ್ತ್ರಜ್ಞ ಮ್ಯಾಕ್ಸ್ ಪ್ಲಾಂಕನು ಬೆಳಕಿನ ಕ್ವಾಂಟಮ್ ಸಿದ್ಧಾಂತವನ್ನು ಮಂಡಿಸ್ತಾನೆ. ಬೆಳಕಿನಲ್ಲಿ ಶಕ್ತಿಯ ಉತ್ಸರ್ಜನೆ ಅಥವಾ ಹೀರುವಿಕೆಯು ನಿರಂತರವಾಗಿ ಇರಲ್ಲ, ಆದರೆ ಅದು ವಿಭಕ್ತ ಮಾನಗಳಲ್ಲಿ ಇರುತ್ತದೆ. ಡಿಸ್ಕ್ರೀಟ್ ಯೂನಿಟ್ಸ್ ರೂಪದಲ್ಲಿ ಇರುತ್ತೆ. ವಿಭಕ್ತ ಮಾನಗಳನ್ನು ಶಕ್ತಿಯ ಪೊಟ್ಟಣಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಶಕ್ತಿಯ ಚಿಕ್ಕ ಪೊಟ್ಟಣಗಳನ್ನು ಕ್ವಾಂಟ ಅಥವಾ ಫೋಟಾನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ತಾರೆ. ಸೊ ನೋಡಿ, ಈಗ ಆಲ್ರೆಡಿ ನೋಡಿದ್ದೀವಿ ಕಣ ಸಿದ್ಧಾಂತ, ತರಂಗ ಸಿದ್ಧಾಂತ, ವಿದ್ಯುತ್ ಕಾಂತೀಯ ಸಿದ್ಧಾಂತ ಅಂತ. ಸೊ ಈಗ ಕ್ವಾಂಟಮ್ ಸಿದ್ಧಾಂತ ಅಂತ ಬರ್ತಾ ಇದೆ. ಇದು ಮ್ಯಾಕ್ಸ್ ಪ್ಲಾಂಕ್ ಅವರು ಮಂಡಿಸಿರ್ತಕ್ಕಂಥದ್ದು. ಇವರೇನು ಹೇಳ್ತಾರೆ ಅಂದರೆ, ಸೊ ಬೆಳಕು ಬರ್ತಾ ಇರುತ್ತಲ್ವ, ಅದು ಸೂರ್ಯನಿಂದ ಆಗ್ಬೋದು, ಇನ್ನಿತರ ಯಾವುದೇ ಆಕಾಶಕಾಯಗಳಲ್ಲಿ ನಕ್ಷತ್ರಗಳಲ್ಲೂ ಕೂಡ ಅತ್ಯಂತ ದೊಡ್ಡ ನಕ್ಷತ್ರಗಳು ಸೊ ಅಲ್ಲೆಲ್ಲ ಬೆಳಕನ್ನು ಹೊರಸೂಸ್ತಾ ಇರ್ತವೆ. ಹೀಗೆ ಬೆಳಕು ಬರ್ತಾ ಇರುತ್ತಲ್ವ, ಸೊ ನಮಗೆ ಸೂರ್ಯನಿಂದ ಬರುತ್ತೆ. ಸೊ ಈ ಬೆಳಕು ಬರ್ತಕ್ಕಂಥ ಬೆಳಕು ಕಣಗಳ ರೂಪದಲ್ಲಿ ಅಥವಾ ತರಂಗದ ರೂಪದಲ್ಲಿ ಇಲ್ಲ, ಅವುಗಳು ಚಿಕ್ಕ ಶಕ್ತಿಯ ಪೊಟ್ಟಣಗಳ ರೂಪದಲ್ಲಿ ಬರ್ತಾ ಇದೆ. ಸೊ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾರೆ. ಸೊ ಆ ಚಿಕ್ಕ ಶಕ್ತಿಯ ಪೊಟ್ಟಣಗಳನ್ನು ಕ್ವಾಂಟ ಅಥವಾ ಫೋಟಾನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಮ್ಯಾಕ್ಸ್ ಪ್ಲಾಂಕನ ಪ್ರಕಾರ ಬೆಳಕಿನ ಸ್ವರೂಪ ಏನು ಅಂದರೆ ಕ್ವಾಂಟಮ್ ರೂಪದಲ್ಲಿ ಬರುತ್ತೆ, ಚಿಕ್ಕ ಶಕ್ತಿಯ ಪೊಟ್ಟಣಗಳ ರೂಪದಲ್ಲಿ ಬರುತ್ತೆ, ಫೋಟಾನ್ಸ್ ರೂಪದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವರ ಕ್ವಾಂಟಮ್ ಸಿದ್ಧಾಂತವನ್ನು ಮಂಡಿಸ್ತಾರೆ. ಕ್ವಾಂಟಮ್ ಸಿದ್ಧಾಂತದ ಪ್ರಕಾರ ಬೆಳಕು ತರಂಗಗಳಂತಹ ಲಕ್ಷಣಗಳನ್ನು ಹೊಂದಿರುವ ಚಿಕ್ಕ ಚಿಕ್ಕ ಪೊಟ್ಟಣಗಳನ್ನು ಹೊಂದಿದೆ. ಫೋಟಾನ್ನ ಲಕ್ಷಣವು ಅದರ ತರಂಗ ದೂರ ಅಥವಾ ಆವೃತ್ತಿಯ ಮೇಲೆ ಅವಲಂಬಿಸಿರುತ್ತೆ. ಕ್ವಾಂಟಮ್ ಸಿದ್ಧಾಂತವು ಬೆಳಕಿನ ಎಲ್ಲ ಲಕ್ಷಣಗಳನ್ನು ವಿವರಿಸುವಲ್ಲಿ ಸಫಲ ಆಯಿತು. ಸೊ ಅದಕ್ಕೋಸ್ಕರ ಇದು ತಿರಸ್ಕೃತ ಆಗಲ್ಲ ಅಂತ. ಸೊ ಇಲ್ಲಿ ನೋಡಿ, ಬೆಳಕು ಕಣಗಳ ರೂಪದಲ್ಲಿ ಬರುತ್ತೆ ಅಂತ ಹೇಳಿದರು ನ್ಯೂಟನ್. ಬೆಳಕು ವಿದ್ಯುತ್ ಕಾಂತೀಯ ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್. ನೆಕ್ಸ್ಟು ಬೆಳಕು ತರಂಗದ ರೂಪದಲ್ಲಿ ಬರುತ್ತೆ ಅಂತ ಕ್ರಿಶ್ಚಿಯನ್ ಹೈಗನ್ಸ್ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದಂತಹ ಈ ಕ್ವಾಂಟಮ್ ಸಿದ್ಧಾಂತವನ್ನು ಮಂಡಿಸಿ ಮ್ಯಾಕ್ಸ್ ಪ್ಲಾಂಕ್ ಅಂತ ಹೇಳ್ಬಿಟ್ಟು, ಸೊ ಮ್ಯಾಕ್ಸ್ ಪ್ಲಾಂಕ್ ಅವರು ಕ್ವಾಂಟಮ್ ಸಿದ್ಧಾಂತವನ್ನು ಮಂಡಿಸ್ತಾರೆ. ಸೊ ಇಲ್ಲಿ ಕಂಪ್ಲೀಟಾಗಿ ಫೈನಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದಾದರೆ, ಬೆಳಕು ಬರೀ ಕಣಗಳ ರೂಪದಲ್ಲಿ ಚಲಿಸ್ತಾ ಇಲ್ಲ, ಅಥವಾ ಬೆಳಕು ಬರೀ ತರಂಗದ ರೂಪದಲ್ಲೂ ಚಲಿಸ್ತಾ ಇಲ್ಲ. ಸೊ ಬೆಳಕು ಒಂದು ಸ್ವರೂಪವನ್ನು ಹೊಂದಿಲ್ಲ, ಅದು ದ್ವಂದ್ವ
ಸ್ವಭಾವವನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಕೊನೆಗೆ ಅಭಿಪ್ರಾಯ ಪಡಬೇಕಾಗತ್ತೆ ಅಂತ. ಬೇರೆ ಬೇರೆ ವಿಜ್ಞಾನಿಗಳು ಮಂಡಿಸಿದಂತಹ ಪ್ರಯೋಗಗಳ ಮೂಲಕ ಕಂಪ್ಲೀಟಾಗಿ ಬೆಳಕಿನ ಆ ಸ್ವರೂಪವನ್ನು ಅಧ್ಯಯನ ಮಾಡಿದ ನಂತರ ವಿಜ್ಞಾನಿಗಳು ಈ ನಿರ್ಧಾರಕ್ಕೆ ಬರ್ತಾರೆ. ಅಂದರೆ ಬೆಳಕು ಕಣಗಳ ರೂಪದಲ್ಲೂ ಬರುತ್ತೆ, ಬೆಳಕು ತರಂಗಗಳ ರೂಪದಲ್ಲೂ ಬರುತ್ತೆ. ಅದಕ್ಕೋಸ್ಕರ ಬೆಳಕು ಪರ್ಟಿಕ್ಯುಲರ್ ಆಗಿ ಒಂದು ಸ್ವರೂಪವನ್ನು ಹೊಂದಿಲ್ಲ, ಅದು ಒಂದು ಸ್ವಭಾವವನ್ನು ಹೊಂದಿಲ್ಲ, ಅದು ದ್ವಂದ್ವ ಸ್ವಭಾವವನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ತಾರೆ ಅಂತ. ಸೊ ಎಕ್ಸಾಂಪಲ್ ಪ್ರಶ್ನೆ ಬಂದರೆ ನಿಮಗೆ ಗೊತ್ತಿರಲಿ, ಬೆಳಕಿನ ಸ್ವಭಾವ ಏನು ಅಂತ ಕೇಳಿದರೆ ಬೆಳಕು ದ್ವಂದ್ವ ಸ್ವಭಾವವನ್ನು ಹೊಂದಿರುತ್ತೆ. ಅದು ಕಣಗಳ ರೂಪದಲ್ಲೂ ಚಲಿಸುತ್ತೆ, ಅದು ತರಂಗದ ರೂಪದಲ್ಲೂ ಚಲಿಸುತ್ತೆ. ಅದನ್ನು ವಿದ್ಯುತ್ ಕಾಂತೀಯ ವಿಕಿರಣಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆ ಚಾಪ್ಟರ್ಲಿ ಡೀಟೇಲ್ ಆಗಿ ನೋಡಿದ್ದೀವಿ. ಯಾವ ತರಂಗಗಳು ಬೆಳಕಿನಲ್ಲಿ ಇದ್ದಾವೆ ಅಂತ ಹೇಳ್ಬಿಟ್ಟು ಆ 7 ತರಂಗಗಳು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ರೇಡಿಯೋ ತರಂಗಗಳು, ಮೈಕ್ರೋವೇವು, ಇನ್ಫ್ರಾರೆಡ್ ರೇಸ್, ವಿಸಿಬಲ್ ಲೈಟ್, ಅಲ್ಟ್ರಾವೈಲೆಟ್ ರೇಸ್, ಎಕ್ಸ್ರೇಸ್, ಗಾಮಾ ರೇಸ್, ಇನ್ನು ನೆಕ್ಸ್ಟ್ ಹೋದರೆ ಕಾಸ್ಮಿಕ್ ರೇಸ್ ಅಂತೆಲ್ಲ ಕರೀತಾರೆ. ಓಕೆ, ಸೊ ಈ ಥರ ಬೆಳಕು ಕಣಗಳ ಸ್ವರೂಪವನ್ನು ಹೊಂದಿದೆ, ಹಾಗೆಯೇ ತರಂಗಗಳ ಸ್ವರೂಪವನ್ನು ಕೂಡ ಹೊಂದಿದೆ ಅಂತ ಇಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಒಂದು ಸತಿ ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ ನ್ಯೂಟನನ ಕಣ ಸಿದ್ಧಾಂತ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ನ ವಿದ್ಯುತ್ ಕಾಂತೀಯ ಸಿದ್ಧಾಂತ, ಕ್ರಿಶ್ಚಿಯನ್ ಹೈಗನ್ಸನ ತರಂಗ ಸಿದ್ಧಾಂತ, ಮ್ಯಾಕ್ಸ್ ಪ್ಲಾಂಕನ ಕ್ವಾಂಟಮ್ ಸಿದ್ಧಾಂತ ಅಂತ. ಈ ಕ್ವಾಂಟಮ್ ಸಿದ್ಧಾಂತದಲ್ಲಿ ಬೆಳಕು ತರಂಗಗಳಂತಹ ಲಕ್ಷಣಗಳನ್ನು ಹೊಂದಿರುವ ಚಿಕ್ಕ ಚಿಕ್ಕ ಪೊಟ್ಟಣಗಳ ರೂಪದಲ್ಲಿ, ಅಂದರೆ ಕಣಗಳ ರೂಪದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಫೋಟಾನನ್ನ ಈ ಲಕ್ಷಣ ತರಂಗ ದೂರ ಮತ್ತು ಆವೃತ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಅದೆಷ್ಟು ವೇವ್ ಲೆಂತನ್ನು ಹೊಂದಿದೆ ಮತ್ತು ಅದರ ಫ್ರೀಕ್ವೆನ್ಸಿ ಎಷ್ಟು ಅನ್ನೋದ್ರ ಆಧಾರದ ಮೇಲೇ ಈ ಫೋಟಾನ ಲಕ್ಷಣ ಇರುತ್ತೆ ಅಂತ. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಆ ಚಾಪ್ಟರ್ಲಿ ಡೀಟೇಲ್ ಆಗಿ ನೋಡಿದ್ದೀವಿ. ಯಾವ ತರಂಗಗಳು ತರಂಗ ದೂರವನ್ನು ಹೆಚ್ಚು ಹೊಂದಿರ್ತಾವಲ್ವ, ಸೊ ಅವುಗಳು ಫ್ರೀಕ್ವೆನ್ಸಿಯನ್ನು ಆವೃತ್ತಿ ಕಡಿಮೆ ಹೊಂದಿರ್ತವೆ. ಹೈ ಫ್ರೀಕ್ವೆನ್ಸಿ ಹೊಂದಿರತಕ್ಕಂತಹ ತರಂಗಗಳು ಕಡಿಮೆ ತರಂಗ ದೂರವನ್ನು ಹೊಂದಿರ್ತವೆ. ಈ ಫ್ರೀಕ್ವೆನ್ಸಿ, ವೇವ್ ಲೆಂತ್ ಇವುಗಳೆರಡು ಕೂಡ ವಿಲೋಮ ಸಂಬಂಧವನ್ನು ಹೊಂದಿರ್ತವೆ. ಇದು ಕೂಡ ಗೊತ್ತಿರಬೇಕಾಗುತ್ತೆ. ಕ್ವಾಂಟಮ್ ಸಿದ್ಧಾಂತ ಬೆಳಕಿನ ಎಲ್ಲಾ ಲಕ್ಷಣಗಳಲ್ಲೂ ವಿವರಿಸೋದಕ್ಕೆ ಸಫಲ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಹೇಳೋದು ಅದು ಕಣಗಳ ರೂಪದಲ್ಲೂ ಚಲಿಸುತ್ತೆ, ತರಂಗದ ರೂಪದಲ್ಲಿ ಚಲಿಸುತ್ತೆ ಅಂತ ಎರಡು ಲಕ್ಷಣಗಳನ್ನು ಈ ಸಿದ್ಧಾಂತ ಮಂಡಿಸಿರೋದ್ರಿಂದ ಬೆಳಕಿನ ಎಲ್ಲಾ ವಿದ್ಯಮಾನಗಳನ್ನು ಕೂಡ ವಿವರಿಸೋದ್ರಲ್ಲಿ ಇದು ಸಫಲ ಆಗುತ್ತೆ. ಹಾಗಾದ್ರೆ ಏನು ಇದು ವಿದ್ಯಮಾನಗಳು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಫೆನೋಮೆನಾ ಅಂತ ಹೇಳ್ತೀವಲ್ವಾ, ಅಂದರೆ ಯಾವ್ಯಾವ ವಿದ್ಯಮಾನಗಳು ಅಂತ ನೋಡೋದಾದರೆ ಬೆಳಕಿನ ಪ್ರತಿಫಲನ, ರಿಫ್ಲೆಕ್ಷನ್ ಆಫ್ ಲೈಟು, ರಿಫ್ರಾಕ್ಷನ್ ಆಫ್ ಲೈಟು, ಡಿಸ್ಪರ್ಷನ್ ಆಫ್ ಲೈಟ್ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳ್ತೀವಿ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೆಳಕಿನ ಚದುರುವಿಕೆ ಅಂತ ಹೇಳ್ತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಹೇಳ್ತೀವಿ, ಇನ್ನು ಧ್ರುವೀಕರಣ ಪೋಲರೈಸೇಷನು, ಇಂಟರ್ಫೆರೆನ್ಸು, ಡಿಫ್ರಾಕ್ಷನ್ನು, ಟಿಂಡಲ್ ಇಫೆಕ್ಟು ಮತ್ತು ಡಾಪ್ಲರ್ ಇಫೆಕ್ಟು ಇವೆಲ್ಲ ಬೆಳಕಿನ ವಿದ್ಯಮಾನಗಳು. ಈ ವಿದ್ಯಮಾನಗಳು ಕೆಲವೊಂದಷ್ಟು ಸೌಂಡ್ನಲ್ಲೂ ಕೂಡ ನಾವು ನೋಡ್ತೀವಿ, ಅಲ್ಲಿ ಚರ್ಚೆ ಮಾಡಿದ್ದೀವಿ ಕೂಡ. ಈ ಎಲ್ಲ ವಿದ್ಯಮಾನಗಳಲ್ಲೂ ಕೂಡ ಆಲ್ಮೋಸ್ಟ್ ಪರೀಕ್ಷೆಗಳಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಎಲ್ಲ ವಿದ್ಯಮಾನಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಮುಂದಿನ ತರಗತಿನಲ್ಲಿ ಬೆಳಕಿನ ಈ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಆಧಾರದ ಮೇಲೆ ವಿವರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇಷ್ಟೊತ್ತು ತರಗತಿಗಳನ್ನು ನೋಡಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ. ಪೂರ್ಣದೃಷ್ಟಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ವಿನೋಬ ನಗರದಲ್ಲಿದೆ. ಅದಕ್ಕೆ ಸಂಬಂಧಿಸಿದಂತಹ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಅಲ್ಲಿ ಕೊಟ್ಟಿರ್ತೀನಿ. ಸೊ ಹೊಸದಾಗಿ ಬ್ಯಾಚ್ಗಳು ಕೂಡ ಸ್ಟಾರ್ಟ್ ಆಗ್ತಿದ್ದಾವೆ. ಹಾಗೆಯೇ ಪ್ರತಿ ವಾರ ಮಾಕ್ ಟೆಸ್ಟ್ಗಳು ಕೂಡ ನಡೀತಿರುತ್ತೆ. ಕಮ್ಯುನಿಕೇಷನ್ ಮತ್ತು GK ಪೇಪರ್ ಎರಡೂ ಕೂಡ ನಡೀತಾ ಇರುತ್ತೆ. ಗ್ರೂಪ್ ಸಿ ಅಂತಹ ಪರೀಕ್ಷೆಗಳಿಗೆ ತುಂಬ ಉಪಯೋಗ ಆಗ್ತಿದೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನಮ್ಮ ಕೋಚಿಂಗ್ ಸೆಂಟ್ರಿಗೆ ಒಂದ್ಸತಿ ಭೇಟಿ ಕೊಡ್ಬೋದು. ಏನಾದರೂ ಡೌಟ್ಸ್ ಇದ್ರೂ ಕೂಡ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.